ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಂಜನಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಪ್ರಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಶುಭೋದಯ, ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು, ನನ್ನ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಶ್ರೀ ರಾಜರಾಜೇಶ್ವರಿ ಸಮೇತ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಶೀರ್ವಾದ, ಆರೈಕೆ, ಯಶಸ್ಸನ್ನು, ಸ್ಥಿರವಾದಂಥ ಉದ್ಯೋಗ, ಆದಾಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. 2025ರಲ್ಲಿ ಯಾವ ರಾಶಿಯವರಿಗೆ ಶನಿ ಬಲ ಇದೆ, ಯಾವ ರಾಶಿಯವರಿಗೆ ಶನಿ ಬಲ ಇಲ್ಲ, ಯಾವ ರಾಶಿಗೆ ಶನಿ ಬಲ ಇದೆ ಅವ್ರಿಗೇನು ಫಲ ಸಿಗುತ್ತೆ, ಯಾವ ರಾಶಿಗೆ ಶನಿ ಬಲ ಇಲ್ಲ ಅಂಥವರು ಏನು ಫಲಗಳನ್ನು ಪಡೆದುಕೊಳ್ತಾರೆ ಅಂತ ನೇರವಾಗಿ ನಾವು ಈ ಒಂದು ಎಪಿಸೋಡಲ್ಲಿ ನೋಡೋಣ. ಈ 12 ರಾಶಿಗಳಲ್ಲಿ ಅತ್ಯಂತ ರಾಜಯೋಗವನ್ನು ಪಡ್ಕೊಳ್ತಕ್ಕಂತಹ, ಅತ್ಯಂತ ಉನ್ನತವಾದಂಥ ಸ್ಥಾನಮಾನಗಳನ್ನು ಪಡ್ಕೊಳ್ತಕ್ಕಂತಹ, ತಾವು ಅಂದುಕೊಂಡಿದ್ದ ಕೆಲಸಗಳೆಲ್ಲವನ್ನೂ ಸಹ ಜಯಿಸ್ತಕ್ಕಂತಹ, ಉನ್ನತವಾದಂಥ ಆರೋಗ್ಯ, ಯಶಸ್ಸು, ಸ್ಥಿರವಾದಂಥ ಉದ್ಯೋಗ, ಆದಾಯ, ವಿವಾಹ, ಸತ್ಪುತ್ರ ಸತ್ಸಂತಾನ ಭಾಗ್ಯಗಳನ್ನು ಪಡ್ಕೊಳ್ತಕ್ಕಂತಹ 3 ವಿಶೇಷವಾದಂತಹ ರಾಶಿಗಳೆಂದರೆ 2025ರಲ್ಲಿ ಅದು ಯಾವುದಪ್ಪ ಅಂತಂದರೆ, ಒಂದು ವೃಷಭ ರಾಶಿ, ಇನ್ನೊಂದು ತುಲಾ ರಾಶಿ, ಮತ್ತೊಂದು ಮಕರ ರಾಶಿ. ಈ ವೃಷಭ, ತುಲಾ ಮತ್ತು ಮಕರ ರಾಶಿಗಳು 2025ರಲ್ಲೇ ತೀವ್ರತರವಾದಂತಹ ರಾಜಯೋಗವನ್ನು ಪಡ್ಕೊಳ್ತಕ್ಕಂತಹ, ಸುವರ್ಣ ಯೋಗವನ್ನು ಪಡ್ಕೊಳ್ತಕ್ಕಂತಹ ವಿಶೇಷವಾದಂಥ ರಾಶಿಗಳಾಗಿರ್ತದೆ. ಅದರಲ್ಲೂ ವಿಶೇಷವಾಗಿ ವೃಷಭ ರಾಶಿ ಮತ್ತು ತುಲಾ ರಾಶಿಯವರಿಗೆ 2025ರ ಮೊದಲನೇ ಭಾಗದಲ್ಲಿ ಗುರುಬಲದ ಜೊತೆಗೆ ಶನಿ ಬಲ ಇರೋದರಿಂದ ಬರ್ತಕ್ಕಂಥ 2.5 ವರ್ಷಗಳು ವೃಷಭ ರಾಶಿ ಮತ್ತು ತುಲಾ ರಾಶಿ ಮತ್ತು ಮಕರ ರಾಶಿಗೆ ಶನಿ ಬಲ ಇರೋದರಿಂದ ತೀವ್ರತರವಾದಂತಹ ರಾಜಯೋಗವನ್ನು ಪಡ್ಕೊತಾರೆ. ಈ 3 ರಾಶಿಯವರು ತಮಗೇನಾದರೂ ಯಶಸ್ಸು ಪಡ್ಕೋಬೇಕು ಅಂತಂದರೆ ಎಲ್ಲ ರೀತಿಯ ಯಶಸ್ಸು ಸಹ ಪ್ರಾಪ್ತಿಯಾಗುತ್ತೆ. ವಿವಾಹಕ್ಕೆ ಅಡ್ಡಿ ಆತಂಕಗಳಿದ್ದರೆ ವಿವಾಹದ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತೆ. ಉದ್ಯೋಗದಲ್ಲಿ ಕಿರಿಕಿರಿ ಇದ್ದರೆ ಉದ್ಯೋಗದ ಕಿರಿಕಿರಿಗಳು ನಿವಾರಣೆಯಾಗುತ್ತೆ. ಅನಾರೋಗ್ಯ ಸಮಸ್ಯೆಗಳು, ಉದಾಹರಣೆಗೆ ಕಾಲಿನ ಭಾಗದಲ್ಲಿ, ಪಾದದ ಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ, ಗಂಟಲಿನ ಭಾಗದಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅಂಥ ಎಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ಬಿಡುಗಡೆಯನ್ನು ಹೊಂದಿ ಯಶಸ್ಸನ್ನು ಪಡ್ಕೊಳ್ತಕ್ಕಂಥ ದಿನಗಳಾಗಿರ್ತವೆ. ಹಾಗಾಗಿ ವಿಶೇಷವಾಗಿ ವೃಷಭ ರಾಶಿ ಮತ್ತು ತುಲಾ ರಾಶಿಯವರು ಶನೈಶ್ವರನ ಕೃಪೆಗೆ ಪಾತ್ರರಾಗಿ ಎಲ್ಲ ರೀತಿಯ ಭೋಗಭಾಗ್ಯಗಳನ್ನು ಪಡ್ಕೊತಾರೆ. ತುಲಾ ರಾಶಿ ಮತ್ತು ವೃಷಭ ರಾಶಿ ಮತ್ತು ಮಕರ ರಾಶಿಯಂತಹ ವಿದ್ಯಾರ್ಥಿಗಳಿದ್ದರೆ ಅವರ ವಿದ್ಯೆಯಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಯಾವುದಾದ್ರೂ ಸಬ್ಜೆಕ್ಟ್ಗಳು ಉಳಿದಿದ್ದರೆ ಈ ಒಂದು ಕಾಲಾವಧಿಯಲ್ಲಿ ಆ ವಿದ್ಯೆಯನ್ನು ಸಂಪೂರ್ಣವಾಗಿ ಮುಕ್ತಾಯವನ್ನು ಮಾಡಿ ಒಂದೊಳ್ಳೆ ಕಡೆ ಉದ್ಯೋಗಕ್ಕೆ ಹೋಗ್ತಕ್ಕಂಥ ಸಂದರ್ಭಗಳು ಸಹ ಬರ್ತದೆ. ತಾವೇನಾದರೂ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ತೊಡಕೊಂಡಿದ್ದರೆ ತಮ್ಮ ಉದ್ಯೋಗದಲ್ಲಿ ಯಶಸ್ಸು ಸಿಗ್ತದೆ. ತಮಗೇನಾದರೂ ಒಂದು ಪ್ರಮೋಷನ್ ಬರಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದರೆ ಈ ಮೇ ನಂತರದಲ್ಲಿ ತಮಗೆ ಗುರುಬಲ ಮತ್ತು ಶನಿಬಲ ಎರಡೂ ಇರೋದರಿಂದ ವೃಷಭ ರಾಶಿ ಮತ್ತು ತುಲಾ ರಾಶಿಗೆ ಶೀಘ್ರವಾಗಿ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗತಕ್ಕಂಥ ಚಾನ್ಸಸ್ ಇರ್ತದೆ. ಶೀಘ್ರವಾಗಿ ಸ್ಯಾಲ್ರಿ ಹೈಕ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ನಿಮಗೇನಾದರೂ ಚರ್ಮ ಸಂಬಂಧಿ ಕಾಯಿಲೆಗಳಿದ್ದರೆ, ಗಂಟಲಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳಿದ್ದರೆ, ಮೊಣಕಾಲಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆ ಇದ್ದರೆ, ದೊಡ್ಡ ಮಟ್ಟದಲ್ಲಿ ಬೆನ್ನಿನ ಭಾಗದಲ್ಲಿ ಬ್ಯಾಕ್ ಪೇಯ್ನ್ ಇದ್ದರೆ ಅಂಥ ಸಮಸ್ಯೆಗಳು ಸಹ ನಿಮಗೆ ನಿವಾರಣೆ ಆಗ್ತಕ್ಕಂಥ ಒಂದು ಕಾಲಾವಧಿಯಾಗಿರ್ತದೆ. ವೃಷಭ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿಯವರು ಹಿತಶತ್ರುಗಳ ಬಾಧೆಯನ್ನು ಎದುರಿಸ್ತಾ ಇದ್ದರೆ ಅಂಥ ಹಿತಶತ್ರುಗಳ ಬಾಧೆ ನಿವಾರಣೆಯಾಗುತ್ತೆ. ಇದುವರೆಗೂ ಸಹ ಯಾರು ನಿಮಗೆ ಶತ್ರುಗಳಾಗಿರ್ತಕ್ಕೋ ಅಂಥ ಶತ್ರುಗಳೇ ನಿಮ್ಮ ಬಳಿಗೆ ಬಂದು ನಾನೇ ನಿಮಗೆ ಕ್ಷಮೆಯನ್ನು ಹೇಳಬೇಕು ಅಂತ ನಿಮಗೆ ಯಾರಾದರೂ ಹರ್ಟ್ ಮಾಡಿದರೆ, ನಿಮ್ಮ ವಿರುದ್ಧ ಗಾಸಿಪ್ಸ್ ಕ್ರಿಯೇಟ್ ಮಾಡಿದರೆ, ನಿಮ್ಮ ಯಶಸ್ಸನ್ನು ಸಹಿಸಲಾರದೆ ನಿಮ್ಮ ಜೊತೆಲೇ ಇದ್ದು ನಿಮ್ಮ ಯಶಸ್ಸನ್ನು ನಾಶವನ್ನು ಮಾಡಬೇಕು ಅಂತ ಯಾರ್ಯಾರು ಪ್ರಯತ್ನ ಮಾಡ್ತಿದ್ರೋ ಅಂಥ ಹಿತಶತ್ರುಗಳು ಜೊತೆಗೆ ಅಕ್ಕಪಕ್ಕದ ಮನೆಯ ಶತ್ರುಗಳು ಸಹ ಇದಾದ ನಂತರದಲ್ಲಿ, ಅಂದರೆ ಮಾರ್ಚ್ 29ರ ನಂತರದಲ್ಲಿ ಮುಂದಿನ 2.5 ವರ್ಷಗಳ ಕಾಲ ಹಿತಶತ್ರುಗಳ ಬಾಧೆ ನಿವಾರಣೆಯಾಗಿ ಶತ್ರುಗಳು ಮಿತ್ರರಾಗ್ತಕ್ಕಂಥ ಒಂದು ಸುವರ್ಣವಾದಂಥ ಕಾಲಾವಕಾಶ ವೃಷಭ, ತುಲಾ ಮತ್ತು ಮಕರ ರಾಶಿಗೆ ಈ ಒಂದು ಕಾಲಾವಧಿಯಲ್ಲಿ ಕೂಡಿ ಬಂದಿದೆ. ಜೊತೆಗೆ ಏನಾದರೂ ವಿವಾಹಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ, ಒಂದು ಸುಂದರವಾದಂಥ ವಧುವನ್ನು ಹುಡುಕ್ತಾ ಇದ್ದೀವಿ, ಒಂದೊಳ್ಳೆ ಲಕ್ಷಣವಾದಂತಹ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ, ಉದ್ಯೋಗದಲ್ಲಿರ್ತಕ್ಕಂಥ ಗುಣವತಿಯಾಗಿರ್ತಕ್ಕಂಥ ವಧುವನ್ನೋ ವರನನ್ನೋ ನೀವೇನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಅಂಥ ವಧು ವರ ನಿಮಗೆ ಈ ಮೇ ನಂತರದಲ್ಲಿ ಕೂಡಿ ಬರ್ತಕ್ಕಂತಹ ಅವಕಾಶಗಳಿದೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ವೃಷಭ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿಯ ಬಂಧುಗಳೇ,
ವಿವಾಹ ತಡ ಆಗ್ತದೆ ಅಂತ ಆತಂಕ ಬೇಡ. ವಿವಾಹ ಯಾವುದೇ ರೀತಿಯ ಒಂದು ಪೂರ್ಣವಾದಂಥ ನಮಗೆ ಚಿತ್ರ ಸಿಗ್ತಾ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲೇ ನಿಮಗೆ ಮೇ ಟು ಅಕ್ಟೋಬರ್ ಕಾಲಾವಧಿಯಲ್ಲಿ ನಿಮಗೆ ವಿವಾಹ ಭಾಗ್ಯ ಕೂಡ ಬರ್ತಾ ಇದೆ. ಇನ್ನು ಸಂತಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಂಥ ಸಂತಾನಕ್ಕೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಶೀಘ್ರವಾಗಿ ಗರ್ಭಧಾರಣೆಯನ್ನು ಮಾಡಿ ಒಂದೊಳ್ಳೆ ಸತ್ಪುತ್ರ ಸತ್ಸಂತಾನವನ್ನು ಪಡ್ಕೊಂಡು ಆಕಲ್ಪಾಂತ ನಿಮ್ಮ ವಂಶಾಭಿವೃದ್ಧಿ ಆಗಿರತಕ್ಕಂತಹ ವೃದ್ಧಿ ಆಗ್ತಕ್ಕಂಥ ಸನ್ನಿವೇಶ ಶೀಘ್ರದಲ್ಲಿ ನಿರ್ಮಾಣ ಆಗ್ತದೆ. ಶನೇಶ್ವರರು ಅವರ ವಿಶೇಷವಾದಂಥ ದೃಷ್ಟಿಯಿಂದ ಇದುವರೆಗೂ ತಾವೇನೇನೇ ಕಷ್ಟಗಳನ್ನು ಅಪಮಾನಗಳನ್ನು ಎದುರಿಸಿದ್ರೋ ಅಂಥ ಎಲ್ಲ ಕಷ್ಟ ನಷ್ಟ ಅವಮಾನಗಳು ಹಿತಶತ್ರುಗಳ ಬಾಧೆಗಳು, ವಿದ್ಯೆಯಲ್ಲಿ ತಡೆಗಳು, ಉದ್ಯೋಗದಲ್ಲಿ ಕಿರಿಕಿರಿ, ನಿಮ್ಮ ಉನ್ನತ ಅಧಿಕಾರಿಗಳಿಂದ ಏನೇನು ಕಿರಿಕಿರಿಯನ್ನು ಎದುರಿಸ್ತಾ ಇದ್ರೋ ಅಂಥ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬಂದು ಒಂದೊಳ್ಳೆಯ ಉತ್ತಮವಾದಂಥ ಜೀವನವನ್ನು ಕಂಡುಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಶೇರ್ ಮಾರ್ಕೆಟಲ್ಲಿ ಏನಾದರೂ ನಿಮಗೆ ಶೇರನ್ನು ತಗೋಬೇಕು ಅನ್ನೋ ಆಸೆ ಇದ್ದರೆ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಆಸೆ ಇದ್ದರೆ, ಚೀಟಿ ವ್ಯವಹಾರಗಳಲ್ಲಿ ನಿಮಗೇನಾದರೂ ಆಸಕ್ತಿ ಇದ್ದರೆ ಅದರಲ್ಲೂ ಸಹ ಯಶಸ್ಸನ್ನು ಕಾಣ್ತೀರಾ. ಯಾರು ವೃಷಭ, ತುಲಾ ಮತ್ತು ಮಕರ ರಾಶಿಯವರು ಇರ್ತಾರೋ ಅಂಥವರು ಕೃಷಿಯಲ್ಲಿಯೂ ಸಹ ಯಶಸ್ಸನ್ನು ಕಾಣ್ತಕ್ಕಂಥ ಸನ್ನಿವೇಶಗಳಿದೆ. ಜೊತೆಗೆ ರಿಯಲ್ ಎಸ್ಟೇಟಲ್ಲಿ ಏನಾದರೂ ತಾವು ತೊಡ್ಕೊಂಡಿದ್ರೆ, ರಾಜಕೀಯ ಕ್ಷೇತ್ರದಲ್ಲಿ ತೊಡ್ಕೊಂಡಿದ್ರೆ, ವಿಶೇಷವಾಗಿ ವೃಷಭ ಮತ್ತು ತುಲಾ ರಾಶಿಯವರಿಗೆ ಬರ್ತಕ್ಕಂಥ 2.5 ವರ್ಷಗಳ ಕಾಲ, ಈ ಮಾರ್ಚ್ 29ರಿಂದ 2025, ಮಾರ್ಚ್ 29ರಿಂದ ಮುಂದೆ ಬರ್ತಕ್ಕಂಥ 2.5 ವರ್ಷಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತವಾದಂಥ ಸ್ಥಾನಮಾನವನ್ನು ಹಂತ ಹಂತವಾಗಿ ನೀವು ಹೊತ್ಕೊಂಡು ಹೋಗಿ ಸೇರ್ತಕ್ಕಂಥ ಅವಕಾಶಗಳಿದೆ. ಹಾಗಾಗಿ ಬಂಧುಗಳೇ, ವೃಷಭ ಮತ್ತು ತುಲಾ ರಾಶಿಯವರು ಏನಾದರೂ ತಾವು ರಾಜಕೀಯ ಕ್ಷೇತ್ರದಲ್ಲಿ ತೊಡ್ಕೊಂಡಿದ್ರೆ, ಮಕರ ರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿ ತೊಡ್ಕೊಂಡಿದ್ರೆ ಸದುಪಯೋಗವನ್ನು ಪಡಿಸ್ಕೊಂಡು ಯಶಸ್ಸನ್ನು ಕಾಣಿ ಅಂತ ಮನಸ್ಫೂರ್ತಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ತಾವು ವಯೋವೃದ್ಧರಾಗಿದ್ದರೆ, ತಮಗೇನಾದರೂ ದೈಹಿಕವಾದಂಥ ಬಾಧೆಗಳಿದ್ದರೆ, ಮಾನಸಿಕವಾದಂಥ ಬಾಧೆಗಳಿದ್ದರೂ ಸಹ ನಿವಾರಣೆಯಾಗುತ್ತೆ. ಶನೈಶ್ವರನ ನಿತ್ಯ ಆರಾಧನೆಯನ್ನು ಇಟ್ಕೊಂಡಿದ್ದೆ ಆದರೆ ಓಂ ಕ್ರಾಂ ಕ್ರೀಂ ಗ್ರೌಂ ಸಹ ಶಂ ಶನೈಶ್ಚರಾಯ ನಮಃ. ಇದು ಸಾಧ್ಯ ಆಗಿಲ್ಲ ಅಂದರೆ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ ಅನ್ನೋದು. ಇಂತಹ ಶನೈಶ್ವರನ ಮಂತ್ರಗಳನ್ನು ಪಡ್ಕೊಳ್ಳೋದ್ರಿಂದ ಶನೈಶ್ವರ ವಿಶೇಷವಾದಂಥ ಕೃಪೆ ನಿಮ್ಮ ಮೇಲೆ ಪಾತ್ರವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರ ಅಷ್ಟೇ ಅಲ್ಲದೆ ನಿಮ್ಮ ರಿಟೈರ್ಡ್ ಆದ ನಂತರದಲ್ಲಿ ನಿಮ್ಮ ರಿಟೈರ್ಡ್ ಹಣ ಏನಾದರೂ ನಿಮಗೆ ಬರ್ತಕ್ಕಂಥ ತಡ ಆಗಿದ್ದರೆ ಅಂಥದ್ದು ಸಹ ನಿಮಗೆ ಸಿಗ್ತಕ್ಕಂಥ ಅವಕಾಶಗಳಿದೆ. ಯಾರಾದರೂ ಹೆಣ್ಮಕ್ಳು ನೃತ್ಯ, ಸಂಗೀತ, ಸಾಹಿತ್ಯ, ಕಲೆ, ಆ್ಯಕ್ಟಿಂಗ್ ಕ್ಷೇತ್ರದಲ್ಲಿದ್ದರೆ, ಕಲಾರಂಗದಲ್ಲಿದ್ದರೆ ಆ ಕಲಾರಂಗದಲ್ಲೂ ಸಹ ತಾವು ಉನ್ನತವಾದ ಸ್ಥಾನಮಾನವನ್ನು ಪಡ್ಕೊತೀರ. ನಾವು ಒಳ್ಳೆಯ ಆ್ಯಕ್ಟ್ರ್ ಆಗಿದ್ದೀವಿ, ಒಳ್ಳೆಯ ಸಂಗೀತಕಾರರಾಗಿದ್ದೀವಿ, ಒಳ್ಳೆಯ ಆಟಗಳನ್ನು ಆಡ್ತಕ್ಕಂತಹ ಕ್ರೀಡಾ ಕ್ಷೇತ್ರದಲ್ಲಿದ್ದೀವಿ ಅಂದರೆ ಆ ಕ್ರೀಡಾ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ಸಂಗೀತ ಕ್ಷೇತ್ರ, ಕಲಾಕ್ಷೇತ್ರ, ನೃತ್ಯ ಕ್ಷೇತ್ರಗಳಲ್ಲಿಯೂ ಸಹ, ಅಭಿನಯ ಕ್ಷೇತ್ರಗಳಲ್ಲಿಯೂ ಸಹ ತಾವು ಯಶಸ್ಸನ್ನು ಕಾಣಲಿಕ್ಕೆ ಉತ್ತಮವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಸಂಪೂರ್ಣವಾಗಿ ಈ ಕಾಲಾವಧಿಯನ್ನು ತಾವು ಸದುಪಯೋಗಪಡಿಸ್ಕೊಂಡು ಯಶಸ್ಸನ್ನು ಕಾಣಬೇಕು ಅಂತ ನಾನು ಬಯಸ್ತೀನಿ. ಶನೀಶ್ವರ ಕೃಪೆ ತಮ್ಮೆಲ್ಲರಿಗೂ ಸಹ ಸಿಗಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೇನೆ. ಇದೇ ಅಷ್ಟೇ ಅಲ್ಲದೆ ಇದುವರೆಗೂ ಸಹ ಕೋರ್ಟು, ಕಚೇರಿ, ವ್ಯಾಜ್ಯಗಳು, ಬಂಧನದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಚೀಟಿ ವ್ಯವಹಾರದಲ್ಲಿ ಏನೇನು ಕಿರಿಕಿರಿಯನ್ನು ಅನುಭವಿಸಿದ್ರೋ ಅಂಥ ಎಲ್ಲ ಕಿರಿಕಿರಿಗಳಿಂದ ಹೊರಗಡೆ ಬಂದು ನೆನ್ಪಿಟ್ಕೊಳ್ಳಿ. ವೃಷಭ ರಾಶಿಯವರು, ತುಲಾ ರಾಶಿಯವರು, ಮಕರ ರಾಶಿಯವರು ಕೋರ್ಟು, ಕಚೇರಿ, ವ್ಯಾಜ್ಯದ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದರೆ ಈಗ ಬಿಡುಗಡೆಯ ಸಮಯ. ಚೀಟಿ ವ್ಯವಹಾರದಲ್ಲಿ ಮೋಸ ಹೋಗಿದ್ದೀವಿ ಅಂದರೆ ಅದನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಸೂಕ್ತವಾದಂಥ ಸಮಯ. ಹಣವನ್ನು ಸಾಲವನ್ನು ಕೊಟ್ಬಿಟ್ಟಿದ್ದೀವಿ, ಹಣ ಸಾಲ ವಾಪಸ್ ಬರ್ತಾಯಿಲ್ಲ ಅಂದರೆ ವಾಪಸ್ ನೀವು ಪಡ್ಕೊಳ್ಲಿಕ್ಕೆ ಒಂದು ಉತ್ತಮವಾದಂಥ ಸಮಯ ಆಗಿರುತ್ತೆ. ಜೊತೆಗೆ ಶೇರ್ ಮಾರ್ಕೆಟಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ನಾನು ಶೇರಲ್ಲಿ ಲಾಸ್ ಆಗಿಬಿಟ್ಟಿದ್ದೀನಿ ಅನ್ನೋ ಸಿಚುವೇಶನ್ ಅಂದರೆ ಸಡನ್ನಾಗಿ ಗ್ರೋತ್ ಆಗಿ ರಿಟರ್ನ್ ಪ್ರಾಫಿಟ್ ದೊಡ್ಡ ಮಟ್ಟದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ಸಹ ಇರ್ತದೆ. ಹಾಗಾಗಿ ಎಲ್ಲ ರೀತಿಯ ಯಶಸ್ಸಿನ ಜೊತೆಯಲ್ಲಿ ಆರೋಗ್ಯ ಆಯುಷ್ಯ ತಮಗೆ ಸಿಗ್ತಕ್ಕಂಥ ಉನ್ನತವಾದಂಥ ಕಾಲಾವಧಿ. ಪ್ರತಿ ಶನಿವಾರದಂದು ತಾವೆಲ್ಲರೂ ಶನೀಶ್ವರನ ದೇವಾಲಯಕ್ಕೆ ತೆರಳಿ ಅಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಶನೀಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಂಡು ತಮ್ಮ ಸಮೀಪದಲ್ಲಿ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ಅಲ್ಲಿ ಒಂದು 21 ಪ್ರದಕ್ಷಿಣೆಯನ್ನು ಮಾಡಿಕೊಂಡು ವೆಂಕಟೇಶ್ವರ ದೇವಾಲಯಕ್ಕೆ ಪ್ರತಿ ಶನಿವಾರ ತೆರಳುವುದರ ಮೂಲಕ ತಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸಿಕೊಂಡು ತೀವ್ರತರವಾದಂಥ ರಾಜಯೋಗವನ್ನು, ಸುವರ್ಣ ಯೋಗವನ್ನು ತಾವು ಪಡ್ಕೊಂಡು ಯಶಸ್ಸನ್ನು ಆಗ್ತೀರಾ ಅಂತ ಹೇಳ್ತೀನಿ. ಹೀಗೆ ಆಗಬೇಕು ಅಂತಂದರೆ ತಮ್ಮ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸ್ಕೊಳ್ಬೇಕಾಗ್ತದೆ. ವೃಷಭ ರಾಶಿ, ತುಲಾ ರಾಶಿಯವರಿಗೆ ಶನಿ ಬಲ ಇದೆ, ಆದರೆ ನಮಗೇನಾದರೂ ರಾಹು ದಶೆ ನಡೀತಾ ಇದೆ ಅಂದರೆ ತಮಗೇನಾದರೂ
ಕೇತು ದಶೆ ನಡೀತಾ ಇದೆ ಅಂದರೆ ತಮಗೆ ಜಾತಕ ರೀತಿಯಲ್ಲಿ ದೊಡ್ಡ ಮಟ್ಟದ ಕಾಳ ಸರ್ಪದೋಷ ಇದೆ, ಕುಜದೋಷ ಇದೆ ಅಂದರೆ ಒಮ್ಮೆ ತಮ್ಮ ಸಮೀಪದಲ್ಲೇ ಇರ್ತಕ್ಕಂತಹ ಉತ್ತಮವಾದ ವಿದ್ಯೆಯನ್ನು ಕಲಿತಿರ್ತಕ್ಕಂತಹ ಯಾರಾದರೂ ಜ್ಯೋತಿಷ್ಯಗಳ ಬಳಿಗಿದಲ್ಲಿ ತಮಗೆ ಯಾವ ದಶೆ ನಡೀತಾ ಇದೆ, ತಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದಾವ, ಅದನ್ನು ಪರೀಕ್ಷೆಯನ್ನು ಮಾಡಿಕೊಂಡು ಆ ದೋಷಗಳನ್ನು ನಿವಾರಣೆ ಮಾಡಿಕೊಂಡಿದ್ದೇ ಆದರೆ, ತಮ್ಮ ದಶೆಗೆ ಶಾಂತಿಯನ್ನು ಮಾಡಿಕೊಂಡಿದ್ದೇ ಆದರೆ ಈ ಒಂದು ಕಾಲಾವಧಿಯಲ್ಲಿ ಮತ್ತಷ್ಟು ಮಗದಷ್ಟು ಹೆಚ್ಚಷ್ಟು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ, ವೃಷಭ ರಾಶಿ, ತುಲಾರಾಶಿ, ಮಕರ ರಾಶಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಕಾಲಾವಧಿಯನ್ನು ಸದುಪಯೋಗವನ್ನು ಪಡಿಸ್ಕೊಂಡು ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣಿ. ಉಳಿದಂಥ ರಾಶಿಯವರು ಯಾರ್ಯಾರಪ್ಪ ಅಂದರೆ ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರಿಗೆ ಈ ಬಾರಿ ಸಾಡೆ ಸಾತಿ ನಡೀತಾ ಇದೆ. ಹಾಗಾಗಿ ಈ ಒಂದು ಸಾಡೆ ಸಾತಿ ಕಾಲಾವಧಿ ಅತ್ಯಂತ ಕ್ಲಿಷ್ಟಕರವಾದಂತಹ ಮತ್ತು ನೋವು ಜೊತೆಗೆ ದುಃಖಗಳನ್ನು ಕೂಡಿರ್ತಕ್ಕಂಥ ಸಮಯ ಸಹ ಆಗಿರ್ತದೆ. ಇದರ ಜೊತೆಗೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ, ನೆನಪಿಟ್ಕೊಳ್ಳಿ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಅಷ್ಟಮ ಶನಿ ಪ್ರಾರಂಭವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಪ್ರಾರಂಭವಾಗುತ್ತೆ. ಹಾಗಾಗಿ ನೀವೇನಾದರೂ ಸಿಂಹರಾಶಿಯವರಾಗಿದ್ದರೆ, ತಾವೇನಾದರೂ ವೃಶ್ಚಿಕ ರಾಶಿಯಾಗಿದ್ದರೆ ಶೀಘ್ರವಾಗಿ ಶನಿ ಶಾಂತಿ ತಿಲಾ ಹೋಮವನ್ನು ಆಚರಿಸ್ಕೊಳ್ಳೋದ್ರಿಂದ, ಶನೇಶ್ವರನಿಗೆ ಪ್ರೀತಿಯಾಗಿರ್ತಕ್ಕಂಥ ಹಲವಾರು ದಾನ ಧರ್ಮಗಳನ್ನು, ಎಳ್ಳೆಣ್ಣೆಯನ್ನು, ಕಪ್ಪು ವಸ್ತ್ರವನ್ನು ದಾನವನ್ನು ಮಾಡೋದ್ರಿಂದ ಈ ಸಂಕಷ್ಟಗಳಿಂದ ಹೊರಬಡಬೇಕು. ತಾವೇನಾದರೂ ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿಯಾಗಿದ್ದರೆ ಶೀಘ್ರವಾಗಿ ಆ ಪಂಚಮ ಶನಿ ಮತ್ತು ಅಷ್ಟಮ ಶನಿಗೆ ಶಾಂತಿಯನ್ನು ಮಾಡಿಸಿಕೊಳ್ಳಲಿ. ಶನೀಶ್ವರನ ಕ್ಷೇತ್ರವಾದಂತಹ ಶನಿಸಿಂಗ್ನಾಪುರಕ್ಕೆ ಭೇಟಿಯನ್ನು ಕೊಟ್ಟು ಆ ಶನಿಸಿಂಗ್ನಾಪುರದಲ್ಲಿ ಶನೀಶ್ವರನ ತಿಲಾ ಹೋಮವನ್ನು ಮಾಡೋದರಿಂದ, ಶನೀಶ್ವರನಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸೋದ್ರಿಂದ ತಮ್ಮ ಕಷ್ಟಗಳಿಂದ ಹೊರಗಡೆ ಏನು ಬರಬೇಕು. ವಿಶೇಷವಾಗಿ ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಮುಂದಿನ ಬರ್ತಕ್ಕಂತಹ 2.5 ವರ್ಷಗಳಲ್ಲಿ 2025 ಮಾರ್ಚ್ 29ರಿಂದ ಮುಂದೆ ಬರ್ತಕ್ಕಂಥ 2.5 ವರ್ಷಗಳ ಕಾಲಾವಧಿಯಲ್ಲಿ ದೊಡ್ಡ ಮಟ್ಟದ ಅನಾರೋಗ್ಯ ಸಮಸ್ಯೆಗಳನ್ನು, ಸಾಲ ಸೋಲ ಬಾಧೆಗಳನ್ನು, ಶತ್ರು ಬಾಧೆಗಳನ್ನು, ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಕಾಲ ಆಗಿರ್ತದೆ. ಹಾಗಾಗಿ ಎಚ್ಚರಿಕೆಯಿಂದಿರಿ. ಕರ್ಮಕಾರಕನಾದಂತಹ ತಾವೇನು ಕರ್ಮ ಕೆಲಸಗಳನ್ನು ಮಾಡ್ತಿರೋ ಅಂಥ ಕರ್ಮ ಕೆಲಸಗಳಿಗೆ ಸೂಕ್ತವಾದಂತಹ ಫಲಗಳನ್ನು ಕೊಡ್ತಕ್ಕಂಥ ಶನೀಶ್ವರನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬಿದ್ದಿದೆ. ಹಾಗಾಗಿ ಪಂಚಮ ಶನಿ ಮತ್ತು ಅಷ್ಟಮ ಶನಿ ಅಂತಂದರೆ ತಮಗೆ ಈ ಒಂದು ಕಾಲಾವಧಿಯಲ್ಲಿ ಬುದ್ಧಿಯನ್ನು ಕಲಿಸ್ತಕ್ಕಂಥ ಕಾಲಾವಧಿಯಾಗಿರ್ತದೆ. ಯಾವುದೇ ಕಾರಣಕ್ಕೂ ಸಹ ಕೋರ್ಟು ಕಚೇರಿ ಸಮಸ್ಯೆಗಳನ್ನು ಮಾಡ್ಕೋಬಾರ್ದು, ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಹತ್ತತಕ್ಕಂಥ ಸಮಸ್ಯೆಗಳನ್ನು ಮಾಡ್ಕೋಬಾರ್ದು, ಬೇರೆಯವರ ಆಸ್ತಿ ಅಂತಸ್ತು ಗೌರವ ಮರ್ಯಾದೆಗಳನ್ನು ಕಿತ್ಕೊಳ್ತಕ್ಕಂಥ ಸಂದರ್ಭಗಳನ್ನು ಕ್ರಿಯೇಟ್ ಮಾಡ್ಕೋಬಾರ್ದು. ಯಾರಿಗೂ ಅವಮಾನಗಳು ಅಪಮಾನಗಳನ್ನು ಮಾಡಿ ನಿಮ್ಮ ಸಮೀಪದಲ್ಲೇ ಶತ್ರು ಬಾಧೆಯನ್ನು ನೀವೇ ನಿರ್ಮಾಣವನ್ನು ಮಾಡ್ಕೋಬಾರ್ದು. ಸಾಧ್ಯ ಆದಷ್ಟು ನೀವು ಆಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಉದ್ಯೋಗ ಆಯಿತು, ನಿಮ್ಮ ವ್ಯಾಪಾರ ವ್ಯವಹಾರಗಳಾಯಿತು ಅನ್ನೋ ರೀತಿ ಇರಬೇಕು. ಹಾಗೆ ಉತ್ತಮವಾದಂಥ ಶುಭ ಕರ್ಮ ಫಲಗಳನ್ನು ಮಾಡೋದ್ರಿಂದ, ವಯೋವೃದ್ಧರಿಗೆ ಸೇವೆಯನ್ನು ಮಾಡೋದ್ರಿಂದ, ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವರಿಗೆ ಅವರಿಗೆ ಆರೋಗ್ಯ ಬಾಧೆಯನ್ನು ನಿವಾರಣೆಯನ್ನು ಮಾಡಿಕೊಳ್ಳಿಕ್ಕೆ, ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ತಮ್ಮ ಸಲಹೆ ಸಹಕಾರಗಳನ್ನು ಕೊಡೋದ್ರಿಂದ, ಅನ್ನ ಆಹಾರಗಳನ್ನು ಕೊಡೋದ್ರಿಂದ, ವಸ್ತ್ರಗಳನ್ನು ದಾನವನ್ನು ಮಾಡೋದ್ರಿಂದಲೂ ಸಹ ಶನಿಕೃಪೆಗೆ ಪಾತ್ರರಾಗಿ ಎಲ್ಲ ಕಷ್ಟಗಳಿಂದ ಹೊರಗಡೆ ಬರ್ಬೋದು. ಹಾಗಾಗಿ ಸಾಲ ಸೋಲ ಬಾಧೆಗಳಿಗೆ ದಯಮಾಡಿ ಸಿಗಾಕೋಬೇಡಿ. ಯಾವುದೇ ಕಾರಣಕ್ಕೂ ಸಹ ಚೀಟಿ ವ್ಯವಹಾರಗಳಲ್ಲಿ, ದೊಡ್ಡ ಮಟ್ಟದಲ್ಲಿ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಲ್ಲಿ ತಾವು ತೊಡಕೋಬಾರ್ದು. ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ಶನೀಶ್ವರನಿಗೆ ಶಾಂತಿಯನ್ನು ಮಾಡ್ಕೊಳ್ಳಿ. ಶನಿ ಮಂತ್ರವಾಗಿರ್ತಕ್ಕಂಥ ಓಂ ಶಂ ಶನೀಶ್ವರಾಯ ನಮಃ, ಓಂ ನಮೋ ನಾರಾಯಣ ನಮಃ, ಓಂ ಶ್ರೀ ವೀರಾಂಜನೇಯಾಯ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರ ಮೂಲಕ ತಮ್ಮ ಕತ್ತಿಗೆ ಒಂದು ಆಂಜನೇಯ ಸ್ವಾಮಿ ಡಾಲರನ್ನು ಹಾಕ್ಕೊಳ್ಳೋದ್ರ ಮೂಲಕವೂ ಸಹ, ಕತ್ತಲ್ಲಿ ಕಪ್ಪು ದಾರವನ್ನು ಕಟ್ಕೊಳ್ಳೋದ್ರ ಮೂಲಕ ಆ ಶನೀಶ್ವರನ ಶಕ್ತಿಯನ್ನು ಪಡ್ಕೊಂಡು ಈ ಎಲ್ಲ ಕಷ್ಟಗಳಿಂದ ಹೊರಗಡೆ ಬರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉಳಿದಂಥ ರಾಶಿಗಳಾಗಿರ್ತಕ್ಕಂತಹ ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರಿಗೆ ಸಾಡೆ ಸತಿ ನಡೀತಾ ಇರೋದ್ರಿಂದ ಎಚ್ಚರಿಕೆಯಿಂದಿರಿ. ಉದ್ಯೋಗದಲ್ಲಿ ಅನಾನುಕೂಲಗಳನ್ನು ನಿರ್ಮಾಣವನ್ನು ಮಾಡ್ಕೋಬೇಡಿ. ಮಾತಿನಲ್ಲಿ ಎಚ್ಚರಿಕೆಯಿಂದಿರಿ. ಮಾತುಗಳಿಂದ ಇರ್ಬೋದು, ನಿಮ್ಮ ಕರ್ಮಫಲಗಳಿಂದ ಇರ್ಬೋದು, ನೀವು ಶತ್ರುಗಳನ್ನು ನಿರ್ಮಾಣವನ್ನು ಮಾಡ್ಕೊತೀರಾ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಶತ್ರುಗಳನ್ನು ಹುಟ್ಟು ಹಾಕ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ಹಿತಶತ್ರುಗಳ ಬಾಧೆಯಿಂದ ತಾವು ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಸಹ ಗಾಸಿಪ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ, ನೀವೇ ಗಾಸಿಪನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ನಿಮ್ಮ ಶತ್ರುಗಳ ನಾಶವನ್ನು ಮಾಡಬೇಕು ಅಂತ ನೀವೆಷ್ಟು ಪ್ರಯತ್ನ ಮಾಡ್ತೀರೋ ನೀವಷ್ಟೇ ಪಾತಾಳಕ್ಕೆ ಹೋಗ್ತಕ್ಕಂಥ ಸನ್ನಿವೇಶಗಳಿರ್ತದೆ. ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಸಾಲದ ಬಾಧೆಗೆ
ಜೊತೆಗೆ ಶತ್ರು ಬಾಧೆಗೆ, ಜೊತೆಗೆ ಕೌಟುಂಬಿಕ ಕಲಹಗಳಿಗೆ ಸಿಗಾಕೊಳ್ತಕ್ಕಂಥ ಸಾಧ್ಯ ಇರೋದ್ರಿಂದ ಕುಂಭ, ಮೀನ, ಮೇಷರಾಶಿಯವರು ಈ ಎಲ್ಲ ಕಷ್ಟಗಳಿಂದ ಹೊರಗಡೆ ಬರಲಿಕ್ಕೆ ಶನೀಶ್ವರನ ಆಶೀರ್ವಾದವನ್ನು ಪಡ್ಕೋಬೇಕು. ಶನಿ ಸಿಂಗನಾಪುರಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಎಳ್ಳೆಣ್ಣೆಯನ್ನು ಅರ್ಪಿಸಿ ತಮಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ತಮ್ಮ ಕಷ್ಟಗಳಿಂದ ಹೊರಗಡೆ ಬರ್ಬೋದು. ಉಳಿದಂತಹ ರಾಶಿಗಳಾದಂತಹ ಯಾರ್ಯಾರಿದ್ದರೋ ಅವರೆಲ್ಲರೂ ಸಹ ಶನಿ ಬಲ ಇದ್ದರೂ ಸಹ ದೊಡ್ಡ ಮಟ್ಟದ ಕಷ್ಟಕ್ಕೆ ಸಿಗಾಕ್ಕೊಳ್ಳಲ್ಲ. ಹೆದರಿಕೆ ಬೇಡ. ಪ್ರತಿ ಶನಿವಾರ ಶನೀಶ್ವರ ದೇವಾಲಯ ಅಥವಾ ಆಂಜನೇಯ ಸ್ವಾಮಿ ದೇವಾಲಯ ಅಥವಾ ಶ್ರೀಮನ್ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ಅಲ್ಲಿ ಶಾಂತಿ ಕಾರ್ಯಗಳನ್ನು ಮಾಡಿಕೊಳ್ಳೋದ್ರಿಂದ, ತುಳಸಿಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸೋದ್ರಿಂದ ತಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ, ಅಪಮಾನಗಳಿಂದ, ಉದ್ಯೋಗದ ಸಮಸ್ಯೆಗಳಿಂದ, ಮಾನಸಿಕವಾದಂಥ ಕಿರಿಕಿರಿಗಳಿಂದ ಹೊರಗಡೆ ಬಂದು ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ತಾ, ಈ ವರ್ಷ 2025 ಮಾರ್ಚ್ 29ರಿಂದ ಮುಂದಿನ 2.5 ವರ್ಷಗಳ ಕಾಲಾವಧಿ ತುಲಾರಾಶಿ, ವೃಷಭ ರಾಶಿ, ಮಕರ ರಾಶಿಗೆ ಅತ್ಯಂತ ಉನ್ನತವಾದಂಥ ಯಶಸ್ಸನ್ನು ಕೊಡೋದ್ರ ಜೊತೆಗೆ ಕುಂಭರಾಶಿ, ಮೀನರಾಶಿ, ಮೇಷರಾಶಿಗೆ ಸಾಡೆ ಸಾತಿ ಇರ್ತದೆ. ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಎಲ್ಲ ರೀತಿಯ ಅನಾರೋಗ್ಯ ಸಮಸ್ಯೆಗಳಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ತಕ್ಕಂತಹ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೋಬೇಕು. ಅಪಮಾನಗಳಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದ್ರ ಮಟ್ಟಿಗೆ ತಾವು ಸ್ಥಿರವಾಗಿ ನಿಲ್ತಕ್ಕಂತಹ ಆ ಒಂದು ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿಯವರು ಅಷ್ಟಮಶನಿ ಪಂಚಮಶನಿಯನ್ನು ಅನುಭವಿಸ್ತಾ ಇರೋದ್ರಿಂದ, ಅಷ್ಟಮಶನಿ ಪಂಚಮಶನಿ ಪ್ರಭಾವ ಇರೋದ್ರಿಂದ ತಾವು ಆರೋಗ್ಯದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಗಂಡ ಹೆಂಡತಿಯ ಜಗಳ, ಕೋರ್ಟು ಕಚೇರಿ ಸಮಸ್ಯೆಗಳಲ್ಲಿ, ಸಾಲ ಬಾಧೆಗಳಿಗೆ ಸಿಗಾಕೊಂಡಿರೋ ಇದ್ದರೆ ಶ್ರೇಯಸ್ಸು. ಉಳಿದಂಥ ರಾಶಿಯವರು ಶನಿ ಬಲ ಇಲ್ಲ ಅಂದ್ರೂ ಆತಂಕ ಬೇಡ. ಶನೀಶ್ವರ ತಮ್ಮೆಲ್ಲರನ್ನು ಕಾಪಾಡ್ತಾನೆ. ಶನಿ ಕೃಪೆಗೋಸ್ಕರ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ಹನುಮಾನ್ ಚಾಲೀಸನ್ನು ಪ್ರಾರ್ಥನೆಯನ್ನು ಮಾಡಿ, ಹರಿವಂಶ ಪುರಾಣವನ್ನು ಪಠನೆಯನ್ನು ಮಾಡಿ, ರಾಮಾಯಣವನ್ನು ಪಠನೆಯನ್ನು ಮಾಡಿ, ಸೀತಾದೇವಿಯ ಆರಾಧನೆಯನ್ನು ಇಟ್ಟುಕೊಳ್ಳಿ, ಶ್ರೀರಾಮಚಂದ್ರ ಆರಾಧನೆಯನ್ನು ಇಟ್ಟುಕೊಂಡು ಎಲ್ಲ ಕಷ್ಟಕಾರ್ಪಗಳಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ಹೇಳ್ತಕ್ಕಂಥ ಎಲ್ಲ ವಿಚಾರಗಳು ವೈಜ್ಞಾನಿಕವಾಗಿದ್ದರೆ, ಶಾಸ್ತ್ರಬದ್ಧವಾಗಿದ್ದರೆ, ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ, ತಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೋ ತುಲಾರಾಶಿಯವರು, ವೃಷಭ ರಾಶಿಯವರು, ಮಕರ ರಾಶಿಯವರು, ಜೊತೆಗೆ ಕುಂಭ, ಮೀನ, ಮೇಷರಾಶಿಯವರಿದ್ದರೆ ಅಂಥವರಿಗೆ ಶೇರ್ ಮಾಡಿ, ಅವರಿಗೆ ಅವೇರ್ನೆಸ್ಸನ್ನು ಮೂಡಿಸಿ, ಅವರೆಲ್ಲ ಕಷ್ಟಕಾರ್ಪಣ್ಯಗಳು ನಿವಾರಣೆ ಆಗೋ ರೀತಿಯಲ್ಲಿ ತಮ್ಮ ಕೈಲಾದಷ್ಟು ಸಹಾಯವನ್ನು ತಾವು ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದಗಳು.